ಧರ್ಮಸ್ಥಳ ಪ್ರಕರಣ ನಡೀತಾ ಇರುವಂತಹ ಸಂದರ್ಭದಲ್ಲಿ TRP ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂತಹ 3 ಗಣಗಳು ಜೈಲು ಸೇರುವಂತಹ ದೊಡ್ಡ ಅಪ್ಡೇಟ್ ಬಂದಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ 9ನೇ ತಾರೀಕಿನಂದು ರಿಪಬ್ಲಿಕ್ ಕನ್ನಡ ಕನ್ನಡದಲ್ಲಿ ದೊಡ್ಡ ಒಂದು ಚರ್ಚಾ ಕಾರ್ಯಕ್ರಮ ನಡೀತಾ ಇತ್ತು ಧರ್ಮಸ್ಥಳ ಪ್ರಕರಣದ ವಿಚಾರದಲ್ಲಿ. ಸೊ ಆ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ವಸಂತ ಗಿಳಿಯಾರ್, ಆಮೇಲೆ ಭೈರಪ್ಪ ಹರೀಶ್ ಕುಮಾರ್, ಇನ್ನಿತರ ಒಂದೆರಡು ಪತ್ರಕರ್ತರು ಅಂತ ಹೇಳಿಸ್ಕೊಳ್ಳುವವರು ಭಾಗವಹಿಸಿದರು ಆ ಒಂದು ಚರ್ಚಾಕೂಟದಲ್ಲಿ. ಆ ಒಂದು ಚರ್ಚಾಕೂಟದ ನಡುವೆ ಕೆಲವೊಂದು ಅಸಂಬದ್ಧ ವಿಷಯಗಳನ್ನು, ಮಾತುಗಳನ್ನು ಬಳಸ್ಕೊಂಡಂತಹ ವಸಂತ ಗಿಳಿಯಾರ್ ಅವರಿಗೆ ಭೈರಪ್ಪ ಹರೀಶ್ ಕುಮಾರ್ ಅವರು ತಿರುಗೇಟನ್ನು ಅಲ್ಲೇ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೊಯ್ ಕೈ ಎನ್ನುವಷ್ಟರ ಮಟ್ಟಿಗೆ ಆ ಒಂದು ಚರ್ಚಾಕೂಟ ಮಾರ್ಪಾಡಾಗುತ್ತೆ. ಸೊ ಅರ್ಧದಲ್ಲೇ ಚರ್ಚೆಯಿಂದ ಎದ್ದು ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ವಸಂತ ಗಿಳಿಯಾರ್ ತನ್ನ ಪುಡಾರಿ ಸ್ನೇಹಿತರನ್ನು, ಅಂದರೆ ಒಬ್ಬ ಪಿಂಪ್ ಇದ್ದಾನೆ, ಇನ್ನೊಬ್ಬ ಅವನ ಹೆಸರು ನಾಲಾಯಕ ಪತ್ರಕರ್ತ, ನಾನು ಇನ್ನೊಬ್ಬ ಪತ್ರಕರ್ತನೇ ಅಲ್ಲ ಅಂತ ಹೇಳಿದಂತಹ ವಿಚಾರ ಗೊತ್ತಿದೆಯಲ್ಲ, ಆ ಕೀರ್ತಿಯನ್ನು ಅವನ ಸಂಗಡಿಗರನ್ನು ಫೋನ್ ಮಾಡಿ ಕರೀತಾನೆ. ನೋಡಿ, ಭೈರಪ್ಪ ಹರೀಶ್ ಕುಮಾರ್ ಹೊರಗಡೆ ಹೋಗ್ತಾ ಇದ್ದಾನೆ, 2 ಬಾರಿಸಬೇಡಿ ಅಂತ ಯಾರಿಗೋ ಫೋನ್ ಮಾಡಿ ಹೇಳ್ತಾನೆ. ಅವ್ರು ಬರ್ತಾರೆ, ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ದೊಡ್ಡ ಇಶ್ಯೂ ಆಗುತ್ತೆ, ರಾಧ ಅಂತ ಆಗುತ್ತೆ. ಭೈರಪ್ಪ ಹರೀಶ್ ಕುಮಾರ್ ಅವರು ಅವತ್ತೇ ಹೋಗಿ ಪ್ರಕರಣ ದಾಖಲಿಸ್ತಾರೆ. ಅಕ್ಟೋಬರಲ್ಲಿ ದಾಖಲಾದಂತಹ ಪ್ರಕರಣ ಈ ನಿನ್ನೆ ದಿವಸ FIR ಆಗಿರುವಂಥದ್ದು. ಅದು ಕೂಡ ಪಿಂಪ್ ಪುನೀತ್ ಕೆರೆಹಳ್ಳಿ, ಆಮೇಲೆ ವಸಂತ ಗಿಳಿಯಾರ್, ಆಮೇಲೆ ಕೀರ್ತಿ 3 ವಿರುದ್ಧ ಈ ಒಂದು ದೂರನ್ನು ದಾಖಲಿಸಿರುವಂಥದ್ದು. ಅದರ ಮೇಲೆ ಇವಾಗ FIR ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು FIRನಲ್ಲಿ ಖಂಡಿತವಾಗಿಯೂ ಆ ಒಂದು FIR ಪ್ರತಿಗಳನ್ನು ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಸ್ಕ್ರೀನಲ್ಲಿ ಅದನ್ನು ಸಾಧ್ಯವಾದರೆ ಇಡ್ತೀನಿ ಅದನ್ನು. ಸೊ ಭೈರಪ್ಪ ಹರೀಶ್ ಕುಮಾರ್ ಅವರು ದಾಖಲಿಸಿಕೊಂಡಂತಹ ಆ ಒಂದು ಪ್ರಕರಣದ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಬೆಂಗಳೂರಿನ SJ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 3 ವಿರುದ್ಧವೂ ಕೂಡ ಭಾರತೀಯ ನ್ಯಾಯ ಸಂಹಿತೆ BNS 2023 ಸೆಕ್ಷನ್ 352, 251, 351/3, 3/5 ಅಡಿಯಲ್ಲಿ FIR ದಾಖಲಾಗಿರುವಂಥದ್ದು. 3 ವಿರುದ್ಧವೂ ಕರ್ನಾಟಕ ರಣಧೀರ ಪಡೆಯ ಹರೀಶ್ ಭೈರಪ್ಪ ಅವರು ಅಕ್ಟೋಬರ್ ತಿಂಗಳಿನಲ್ಲಿಯೇ ದೂರನ್ನು ದಾಖಲಿಸಿದರು. ಇದೀಗ ಆ ಒಂದು ವಿಚಾರದಲ್ಲಿ FIR ದಾಖಲಾಗಿರುವಂಥದ್ದು. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದು 13 ವರ್ಷಗಳಾಗಿದ್ದ ಹಿನ್ನೆಲೆ ಅಕ್ಟೋಬರ್ 9ರಂದು ರಿಪಬ್ಲಿಕ್ TV ಕನ್ನಡ ಕನ್ನಡದಲ್ಲಿ ನಡೆದ ಚರ್ಚಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಕರ್ನಾಟಕ ರಣಧೀರ ಪಡೆಯ ಹರೀಶ್ ಭೈರಪ್ಪ ಮತ್ತು ವಸಂತ ಗಿಳಿಯಾರ್ ಭಾಗವಹಿಸಿದರು. ಈ ವೇಳೆ ಒಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಕಾರ್ಯಕ್ರಮ ಮುಗಿದು ಮನೆಗೆ ತೆರಳುವ ವೇಳೆ ಧರ್ಮಸ್ಥಳದ ಪ್ರತಿಷ್ಠಿತ ಕುಟುಂಬದ ಸಮರ್ಥಕನಾಗಿರುವ ವಸಂತ ಗಿಳಿಯಾರ್ ತಮ್ಮ ಪುಡಾರಿಗಳನ್ನು ನ್ಯೂಸ್ ಚಾನೆಲ್ನ ಕಚೇರಿಗೆ ಕರೆಸಿಕೊಂಡು ಹರೀಶ್ ಮತ್ತು ಇತರರೊಂದಿಗೆ ದಾಂಧಲೆ ನಡೆಸಿದ್ರು ಅಂತ ಆರೋಪ ಮಾಡಲಾಗಿದೆ. ಗಿಳಿಯಾರ್ ಅವರ ಸಹವರ್ತಿ ಪುನೀತ್ ಕೆರೆಹಳ್ಳಿಯ ಹಿಂಬಾಲಕರು ಮತ್ತು ಇನ್ನಿತರ ಪುಡಿರೌಡಿಗಳು ಕನ್ನಡ ಕಚೇರಿಗೆ ಬಂದು ಹರೀಶ್ ಮತ್ತು ಮತ್ತೊಬ್ಬ ಅತಿಥಿ ಅಬ್ದುಲ್ ರಜಾಕ್ ಅವರೊಂದಿಗೆ ಗಲಾಟೆಯನ್ನು ನಡೆಸಿದರು. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಧಾವಿಸಿ ಪುಂಡರನ್ನು ಪೊಲೀಸ್ ಠಾಣೆಗೆ ಒಯ್ದಿದ್ರು. ಈ ಸಮಯದಲ್ಲಿ ಒಂದು ಚರ್ಚಾ ಕಾರ್ಯಕ್ರಮವನ್ನು ಆಯೋಜಿಸಿ ಚರ್ಚೆಗೆ ಆಹ್ವಾನಿಸುವ ವಾಹಿನಿಯು ತನ್ನ ಕಚೇರಿಗೆ ಬರುವ ಅತಿಥಿಗಳ ರಕ್ಷಣೆ ಮತ್ತು ಆತ್ಮಗೌರವವನ್ನು ಕಾಪಾಡುವ ಜವಾಬ್ದಾರಿಯನ್ನು ಕೂಡ ಹೊತ್ತಿರುತ್ತದೆ. ಆದರೆ ಗಲಾಟೆ ನಡೆಯುವ ವೇಳೆ ಸಮಯದಲ್ಲಿ ವಸಂತ ಗಿಳಿಯಾರ್ ಬೆಂಬಲಿತ ಪುಡಾರಿಗಳನ್ನು ತನ್ನ ಕಚೇರಿಯ ಆವರಣಕ್ಕೆ ಬಿಟ್ಟುಕೊಂಡ ರಿಪಬ್ಲಿಕ್ TVಯ ಉದ್ದೇಶವೇನಿತ್ತು ಅಂತ ಕೂಡ ಸಾರ್ವಜನಿಕ ವಲಯದಲ್ಲಿ ಇವತ್ತು ಪ್ರಶ್ನೆ ಹುಟ್ಟು ಹಾಕಿರುವಂಥದ್ದು. ಅಂತೂ ಇಂತೂ ಗಣಗಳ ಪೈಕಿ 3 ಗಣಗಳು ಕೂಡ ನೋಡಿ, 2 ಗಣಗಳೇ ಇವಾಗ ಸಮಾಜದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿದ್ದಂಥದ್ದು. ಆದರೆ ನಾವು ಹೆಚ್ಚಾಗಿ ಸೇರಿಸ್ತಾ ಹೋಗ್ಬೋದು. ಎಲ್ಲ ಗಣಗಳು ಕೂಡ ಇವಾಗ ಹೆಣ ಆಗುವಂತಹ ಸಾಧ್ಯತೆಗಳು ಇದೆ. ಅಂದರೆ ಪೊಲೀಸರ ಕೈಗೆ ಸಿಕ್ಕಿದರೆ ಚೆನ್ನಾಗಿ, ಮೊದಲೆಲ್ಲ ಪುನೀತ್ ಕೆರೆಹಳ್ಳಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದರೆ ಚೆನ್ನಾಗಿ ಬಾರಿಸಿ ಕಳಿಸ್ತಾ ಇದ್ರು. ಇವಾಗ ಸ್ವಲ್ಪ ಲೆವೆಲ್ ಚೇಂಜ್ ಆಗಿದೆ, ಅಪ್ಡೇಟ್ ಆಗಿದೆ ಅಂತ ಕಾಣಿಸುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ಕುಳ್ಳಿರಿಸಿ ಮಾತನಾಡಿಸಿ ಹೂಹಾರ ಹಾಕಿ ಸನ್ಮಾನ ಮಾಡಿ ಕಳಿಸ್ತಾರೆ ಅಂತ ಕಾಣಿಸುತ್ತೆ. ತಿಂಗಳಲ್ಲಿ 1-2 ಬಾರಿ ಹೋಗಿ ಬರ್ತಾ ಇರ್ತಾನೆ. ಮೊನ್ನೆ ದಿವಸ ಕೊನೆಯ ಲೈವ್ ಅಂತೇಳಿ ಹಾಕಿದ್ದ, ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ದ. ಆನಂತರ ಯಾವುದೇ ವಿಚಾರಗಳು ಕಾಣ್ತಾ ಇರಲಿಲ್ಲ. ಸೊ ಸಾಮಾಜಿಕ ವಲಯದಲ್ಲಿ ಪ್ರಶ್ನೆಯನ್ನು ಆಗ್ತಾ ಇತ್ತು, ಎಲ್ಲಿದ್ದೀಯಪ್ಪ, ಎಲ್ಲಿ ಉಪವಾಸನ ಕೂತಿದ್ಯಾ, ಅದನ್ನೊಮ್ಮೆ ನೋಡೋದಕ್ಕೆ ಕಣ್ತುಂಬ ನೋಡಿ ಆಸ್ವಾದಿಸೋದಕ್ಕೆ ಆಸೆ ಆಗ್ತಾ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾಯಿತ್ತು, ಕಮೆಂಟ್ಗಳು ಬರ್ತಾಯಿತ್ತು. ಸೊ ಇಲ್ಲಿ ನೋಡಿ, ಈ ಒಂದು ರಾಜ್ಯದಲ್ಲಿ ಯಾರೂ ಇಷ್ಟಪಡದಂತಹ, ನೋಡಿ ಒಂದು ರೀತಿಯಲ್ಲಿ ಸಮಾನ ಮನಸ್ಕರು ಅಂತ ಹೇಳುವಂತಹ ವ್ಯಕ್ತಿಗಳು
ತೀರಾ ಇಷ್ಟಪಡಂತಹ ವ್ಯಕ್ತಿಗಳು ಅಂದರೆ ಇವರೇ ನೋಡಿ. ಪೇಮೆಂಟ್ ಗಿರಾಕಿಗಳು, ಗೂಗಲ್ ಪೇ ಗಿರಾಕಿಗಳು, ತಮ್ಮ ನೋಡಿ ಕಿರಿಕಿರಿತಿ ವಿಚಾರದಲ್ಲಿ ಒಮ್ಮೆ ಇಶ್ಯೂ ಬಂತು. ತನ್ನ ಚಾನಲನ್ನು ಮಾಡ್ತೀನಿ ಅಂತ ಹೇಳಿ ಲಕ್ಷ ಲಕ್ಷ ರೂಪಾಯಿ ಮಹಿಳೆಯರಿಂದ ಪಡ್ಕೊಂಡು ಅವರನ್ನು ವಂಚನೆ ಮಾಡಿರುವಂತಹ ವಿಚಾರ. ಆಮೇಲೆ ವಸಂತ ಗಿಳಿಯಾರ ವಿಚಾರ ಹೇಳೋದೇ ಬೇಡ. ಆಮೇಲೆ ಪುನೀತ್ ಕೆರೆಹಳ್ಳಿ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಅಥವಾ ಅವರು ಪಿಂಪು, ಕೊಲೆಗಾರ ಎಲ್ಲ ಗೊತ್ತಿದೆ. ಆದರೂ ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ಫೇಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಶತಗತಾಯ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಅವರು ವ್ಯಕ್ತಿ. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗಲೇ ಈ ಒಂದು FIR ದಾಖಲಾಗಿರುವಂಥದ್ದು. ಒಂದು ರೀತಿಯಲ್ಲಿ ಹೋರಾಟಗಾರರಿಗೆ ಈ ಮೂರು ವ್ಯಕ್ತಿಗಳು ಅರೆಸ್ಟ್ ಆದರೆ ಒಂದು ತಿಂಗಳ ಮಟ್ಟಿಗೆ ಒಂದು ರೀತಿಯಲ್ಲಿ ಆಶಾದಾಯಕ ಬೆಳವಣಿಗೆ, ಒಂದು ರೀತಿಯಲ್ಲಿ ಶುಭ ಸುದ್ದಿ ಅಂತ ಕೂಡ ಕರೆಸ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಇಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.